ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇಯಲ್ಲಿ ಯುವತಿಯ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಬಯಲಾಗ್ತಿದೆ ಸ್ಫೋಟಕ ಮಾಹಿತಿಗಳು. ಮೃತ ಸುರಭಿ ತಾಯಿಗೂ ಆರೋಪಿ ಸ್ಕೆಚ್ ಹಾಕಿದ್ನಂತೆ. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇಯಲ್ಲಿ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಬಯಲಾಗ್ತಿದೆ ಸ್ಫೋಟಕ ಮಾಹಿತಿಗಳು. ಈಗಾಗಲೇ ಆತನ ಕೃತ್ಯ ಒಂದೊಂದಲ್ಲ, ಆತ ಮೃತಪಟ್ಟಿರುವ ಸುರಭಿ ತಾಯಿಗೂ ಕೂಡ ಸ್ಕೆಚ್ ಹಾಕಿದಾನಂತೆ. ಆರೋಪಿ ಸಂಜಿತ್ ಮೇಲೆ ಒಂದಲ್ಲ ಎರಡಲ್ಲ ಹಲವು ದೂರುಗಳಿದೆ. ಕೇವಲ ಒಂದೊಂದು ಠಾಣೆಯಲ್ಲೂ ಅಲ್ಲ, ಅನೇಕ ಠಾಣೆಗಳಲ್ಲಿ ದೂರು ದಾಖಲಾಗಿತ್ತು. ಈ ಹಿಂದೆ ಸ್ವತಃ ಸುರಭಿಯೇ ಕೇಸನ್ನ ಕೊಟ್ಟಿದ್ಲಂತೆ. ಆತ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಆಕೆ ಅದರಲ್ಲಿ ಉಲ್ಲೇಖ ಮಾಡಿದಾಳೆ. ಸಂಜಿತ್ ವಿರುದ್ಧ ಸುರಭಿ ಕೊಟ್ಟ ದೂರಿನ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಆತ ಮಾಡಿದಂತಹ ಹಲ್ಲೆ, ದೌರ್ಜನ್ಯಗಳು ಸೇರಿದಂತೆ ಹಲವು ವಿಚಾರಗಳನ್ನ ಸುರಭಿ ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದಾಳೆ. ನಗ್ನಗೊಳಿಸಿ ಥಳಿಸಿರುವ ಬಗ್ಗೆಯೂ ಕೂಡ ದೂರಿನಲ್ಲಿ ಆಕೆ ಅದನ್ನ ಉಲ್ಲೇಖ ಮಾಡಿದ್ದಾಳೆ. ಈತ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದ, ಈತ ಯಾವ ರೀತಿಯಾದಂತಹ ಮನುಷ್ಯ ಅನ್ನೋದ್ರ ಬಗ್ಗೆ ಕೂಡ, ಆಕೆಗೆ ಯಾವ ರೀತಿಯಾಗಿ ದೌರ್ಜನ್ಯ ಮಾಡಿದ್ದಾನೆ, ಹಿಂಸೆ ಮಾಡಿದ್ದಾನೆ ಅನ್ನೋದ್ರ ಕಂಪ್ಲೀಟ್ ಆದಂತಹ ಆ ವಿಚಾರಗಳನ್ನ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ಲು. ಜೊತೆಗೆ ಸುರಭಿಯ ತಾಯಿಯನ್ನು ಕೂಡ ಕೊಲ್ಲುವಂತಹ ಒಂದು ಸ್ಕೆಚ್ ಅನ್ನ ಈತ ಹಾಕಿದ್ದ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಆರೋಪಿ ಸಂಜಿತ್ ಜೊತೆ ಲಿವ್ ಇನ್ ನಲ್ಲಿದ್ಲು ಸುರಭಿ. ಕುಮಾರಸ್ವಾಮಿ ಲೇಔಟ್ ವ್ಯಾಪ್ತಿಯಲ್ಲಿ ಇವರಿಬ್ರು ಕೂಡ ಅಲ್ಲಿ ಆ ಒಂದು ಮನೆ ಮಾಡಿಕೊಂಡು ವಾಸವಾಗಿದ್ರು. ಈ ವೇಳೆ ಸುರಭಿ ಜೊತೆಗೆ ಗಲಾಟೆ ನಡೆದಿತ್ತಂತೆ. ಪಾರ್ಟಿ ವೇಳೆ ಸುರಭಿ ತಾಯಿ, ನಿನ್ನೆ ಗೀತಾ ಮಾತಾಡ್ತಿದ್ರಲ್ಲ, ಅವರ ಕೊಲೆಗೆ ಸಂಜಿತ್ ಸ್ಕೆಚ್ ಅನ್ನ ಹಾಕಿದ್ದ. ಈ ವೇಳೆ ಕೊಲೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ಲು ಮಗಳು ಸುರಭಿ. ಈ ವೇಳೆ ಮಿಥುನ್ನಿಂದಲೂ ವಿರೋಧ ವ್ಯಕ್ತ ಆಗಿದೆ. ಗಲಾಟೆ ವೇಳೆ ಸ್ನೇಹಿತ ಮ್ಯಾಥ್ಯೂನಿಂದಲೂ ವಿರೋಧ ವ್ಯಕ್ತ ಆಗಿದ್ದು, ಈ ವೇಳೆ ಮ್ಯಾಥ್ಯೂಗೆ ಏರ್ ಗನ್ ನಿಂದ ಶೂಟ್ ಮಾಡಿದ್ದ. ಅಂತ ಸಂದರ್ಭದಲ್ಲಿ ಮ್ಯಾಥ್ಯೂ ಕಣ್ಣಿನ ಬಳಿ ಗಾಯ ಆಗಿತ್ತು ಅನ್ನುವ ಉಲ್ಲೇಖವನ್ನ ಆಕೆ ಮಾಡಿದಾಳೆ. ಗಲಾಟೆಯ ವೇಳೆ ಸುರಭಿಗೂ ಕೂಡ ಆರೋಪಿ ಸಂಜಿತ್ ಥಳಿಸಿದ್ದ. ಬಟ್ಟೆ ಹರಿದು ಅರೆನಗ್ನಗೊಳಿಸಿ ತುಟಿಗೆ ಹೊಡೆದಿದ್ದಂತೆ, ಕಿವಿಗೆ ಜೋರಾಗಿ ಗುದ್ದಿದ್ದಾನೆ ಅಂತ ಆಕೆ ದೂರಿನಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ಲು. ನನ್ನ ಎಡಕಿವಿ ಸರಿಯಾಗಿ ಕೇಳಿಸ್ತಿಲ್ಲ, ನನ್ನ ಜುಟ್ಟು ಹಿಡಿದು ನನಗೆ ಒದ್ದು ಹಿಂಸೆ ಕೊಟ್ಟಿದ್ದಾನೆ ಅಂತ ಹೇಳಿ ಕುಮಾರಸ್ವಾಮಿ ಠಾಣೆಗೆ ದೂರನ್ನ ಕೊಟ್ಟಿದ್ಲು ಸಾಯಿ ಸುರಭಿ. ಈ ಹಿಂದೆನೇ ಆಕೆ ಆತನ ಇಂತಹ ಹಿಂಸಾ ಪ್ರವೃತ್ತಿಯನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ಲು. ಜೊತೆಗೆ ಆಕೆಯ ಸ್ವಂತ ತಾಯಿಯನ್ನೇ ಕೊಲ್ಲುವಂತಹ ಈತ ಸ್ಕೆಚ್ ಹಾಕಿದ್ದ. ಅದನ್ನ ಹಿಡಿದಾಗ ಆಕೆ ಒಬ್ಬ ಮಗಳು ಯಾವ ರೀತಿಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಇದನ್ನ ವಿರೋಧ ಮಾಡೋದು ಮಾತ್ರ ಅಲ್ಲ, ಅಂಥವ್ರನ್ನ ಅಲ್ಲೇ ಸಾಯಿಸ್ಬೇಕನ್ನುವಂತಹ ಮನಸ್ಥಿತಿ ಬರುತ್ತೆ. ಎಂಥ ಮನಸ್ಥಿತಿಯವನು ಇವನು ಅಂತ ಹೇಳಿ. ಸೊ ಆಕೆ ದೂರಲ್ಲಿ ಆಕೆಗೆ ಕೊಟ್ಟಂತಹ ಹಿಂಸೆಯ ಬಗ್ಗೆ, ಆಕೆಗೆ ಮಾಡಿದಂತಹ ಹಲ್ಲೆಯ ಬಗ್ಗೆ ಎಲ್ಲವನ್ನ ಕೂಡ ಬರೆದಿದ್ಲು. ಆ ದೂರಿನಲ್ಲಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ಲು. ಜೊತೆಗೆ ಆಕೆಗೆ ಮಾತ್ರ ಅಲ್ಲ, ಆಕೆಯ ಜೊತೆ ಇದ್ದಂತಹ ಸಂಜಿತ್ನ ಫ್ರೆಂಡ್ನ ವಿಚಾರದಲ್ಲೂ ಕೂಡ ಆತ ನಡೆದುಕೊಂಡಂತಹ ರೀತಿ. ಇನ್ನು ಸಂಜಿತ್ ಆಲಿ ಮೇಲೆ ಸುರಭಿ ತಾಯಿ ಕೂಡ ದೂರನ್ನ ಕೊಟ್ಟಿದ್ರು. ಮಗಳ ಸಂಬಂಧ ದೂರು ನೀಡಿದ್ರು ಸುರಭಿ ತಾಯಿ ಗೀತಾ. ಬನಶಂಕರಿ ಠಾಣೆ ಹಾಗೂ ಜಯನಗರ ಎಸಿಪಿಗೆ ದೂರನ್ನ ಸಲ್ಲಿಸಿದ್ರು. ನನ್ನ ಮಗಳನ್ನ ಒತ್ತಾಯಪೂರ್ವಕವಾಗಿ ಇರಿಸಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಸುರಭಿಯ ತಾಯಿ. ಈ ಸಂಬಂಧ ಸಂಜಿತ್ಗೆ ವಾರ್ನ್ ಮಾಡಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಸುರಭಿಯನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅನ್ನುವ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದ. ಸುರಭಿ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೇನೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದ. ಆ ಬಳಿಕ ಪೊಲೀಸರು ಸಂಜಿತ್ನನ್ನ ಬಿಟ್ಟು ಕಳುಹಿಸಿದ್ರು. ದೂರು ನೀಡಿ ಕೇವಲ ಆಗಿರೋದು 7 ತಿಂಗಳಷ್ಟೇ. ದೂರು ನೀಡಿ 7 ತಿಂಗಳಿಗೆ ಸುರಭಿಯ ಕೊಲೆಯಾಗಿದೆ, ಮರ್ಡರ್ ಆಗಿದೆ. ಹೋಮ್ ಸ್ಟೇನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಸುರಭಿ. ಈಗ ಚಿಕ್ಕಬಳ್ಳಾಪುರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈತ ಮಾಡಿದಂತಹ ಕೆಲಸ ಒಂದೊಂದಲ್ಲ, ಈತನ ವಿರುದ್ಧ ಠಾಣೆಗಳಲ್ಲಿ ಇದ್ದಂತಹ ದೂರು ಒಂದೊಂದಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಸಂಚಿತ್ ಮೇಲೆ ಯಾವ ರೀತಿಯಾದಂತಹ ದೂರುಗಳು ಇದೆ ಅನ್ನೋದನ್ನ ನಿನ್ನೆ ಸುರಭಿಯ ತಾಯಿಯೇ ಹೇಳ್ತಾ ಇದ್ರು. ಆತ ಏನೇನ್ ಮಾಡ್ತಾನೆ, ಯಾವ ರೀತಿ ಹೀನ ಕೃತ್ಯವನ್ನ ಆತ ಎಸಗಿದ್ದಾನೆ ಅನ್ನೋದು. ಆದ್ರೆ ಈ ಹಿಂದೆನೆ ಅನೇಕ ಠಾಣೆಗಳಲ್ಲಿ ಈತನ ವಿರುದ್ಧ ದೂರು ದಾಖಲಾಗಿರೋದು, ಜೊತೆಗೆ ಸ್ವತಃ ಸುರಭಿ ಮತ್ತು ತಾಯಿಯೇ ದೂರನ್ನ ಕೊಟ್ಟಿರೋದು, ಏನೆಲ್ಲ ಅಂಶಗಳನ್ನ ಇದರಲ್ಲಿ ಉಲ್ಲೇಖ ಮಾಡಿದ್ರು ಈತನ ವಿರುದ್ಧ?
ನವಿತಾ, ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದಂತಹ ಸುರಭಿ ಎಂಬ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ವಿರುದ್ಧ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡ್ತಿದ್ದಾರೆ. ಆತರ ಕ್ರೈಮ್ ಹಿಸ್ಟರಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಬೆಂಗಳೂರಿನಲ್ಲಿ ವಾಸ ಇದ್ದ, ಜೊತೆಗೆ ಆತನ ವಿರುದ್ಧ ಒಂದಷ್ಟು ಪ್ರಕರಣಗಳು ದಾಖಲಾಗಿತ್ತು ಅಂತೇಳಿ ಚಿಕ್ಕಬಳ್ಳಾಪುರ ಪೊಲೀಸರು ಪ್ರಾಥಮಿಕ ಹಂತದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆತನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಆ ಒಂದು ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದಾವೆ. ಕಳೆದ ವರ್ಷವಷ್ಟೇ ಈತ ಜೈಲಿಗೆ ಕೂಡ ಹೋಗಿ ಬಂದಿದ್ದ. ಇದೇ ಸುರಭಿ, ಕೊಲೆಯಾಗಿರುವಂತಹ ಸಾಯಿ ಸುರಭಿ ಕೊಟ್ಟಿರುವಂತಹ ಒಂದು ದೂರಿನ ಮೇರೆಗೆ, ಒಂದು ಪ್ರಕರಣದ ಮೇರೆಗೆ ಆತ ಜೈಲಿಗೆ ಹೋಗಿ 2 ತಿಂಗಳ ಕಾಲ ಜೈಲಿನಲ್ಲಿ ಬಂದಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ 2025ರ ಅಕ್ಟೋಬರ್ನಲ್ಲಿ ಕುಮಾರಸ್ವಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಇದೇ ಸುರಭಿ ಆಗಿರ್ಬೋದು, ಮತ್ತೆ ಆರೋಪಿತ ಸಂಚಿತ್ ಅಲಿ ಹಾಗೂ ಮತ್ತೋರ್ವ ವ್ಯಕ್ತಿ ಮಿಥುನ್ ಮ್ಯಾಥ್ಯೂ ಎಂಬ ವ್ಯಕ್ತಿ 3 ಜನರು ಕೂಡ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಲಿವಿನ್ ನಲ್ಲಿ ಇರ್ತಾರೆ. ಸುರಭಿ ಮತ್ತೆ ಸಂಚಿತ್ ಅಲಿ ಇಬ್ರು ಕೂಡ ಲಿವಿನ್ ನಲ್ಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಕುಡಿಯೋದು, ಪಾರ್ಟಿ ಮಾಡೋದು, ಈ ರೀತಿಯಾಗಿ ಈ ಒಂದು ಹವ್ಯಾಸವನ್ನ ಸುರಭಿ ಆಗಿರ್ಬೋದು ಮತ್ತೆ ಈ ಸಂಚಿತ್ ಇಬ್ಬರು ಕೂಡ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಅಕ್ಟೋಬರ್ನಲ್ಲಿ 2025ರ ಅಕ್ಟೋಬರ್ನಲ್ಲಿ ಪಾರ್ಟಿಗೆ ಅಂತೇಳಿ 3 ಜನ ಕುಳಿತಿರ್ತಾರೆ. ಇದೇ ಸುರಭಿ ಆಗಿರ್ಬೋದು ಮತ್ತೆ ಆಗಾಗ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರುತ್ತೆ. ಸುರಭಿ ಮತ್ತೆ ಸಂಚಿತಲ್ಲಿ ಒಟ್ಟಿಗೆ ಇರುವಂತ ವಿಚಾರವನ್ನ ಸುರಭಿಯ ತಾಯಿ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ಆಗಾಗ ಬಂದು ಪ್ರಶ್ನೆ ಮಾಡುವಂತದ್ದಾಗಿರ್ಬೋದು, ಅವರಿಗೆ ಬೈಯುವಂತದ್ದಾಗಿರ್ಬೋದು, ಮತ್ತೆ ಮಗಳನ್ನ ವಾಪಸ್ ಕಳಿಸುವಂತೆ ಮತ್ತೆ ಆಕೆಗೆ ವಾಪಸ್ ಬರುವಂತೆ ಒತ್ತಾಯ ಮಾಡುವಂತ ಕೆಲಸವನ್ನ ಸುರಭಿ ತಾಯಿ ಮಾಡ್ತಿದ್ರು. ಈ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಂತಹ ಸಂಚಿತ್ ಅಲಿ ಆರೋಪಿತ ಏನಿದ್ದಾನೆ, ಈತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದ. ಅದೇ ಒಂದು ಪಾರ್ಟಿಯಲ್ಲಿ ಅವತ್ತು ಅಕ್ಟೋಬರ್ನಲ್ಲಿ 2025ರಲ್ಲಿ ನಡೆದಿದ್ದಂತ ಪಾರ್ಟಿಯಲ್ಲಿ ತಾಯಿಯನ್ನ ಮುಗಿಸಿದ್ರೆ ಆಯ್ತು, ನೆಕ್ಸ್ಟ್ ನಮ್ಗೆ ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ನಾವಿಬ್ರು ಆರಾಮಾಗಿರ್ಬೋದು ಅಂತೇಳಿ ಇದೇ ಸುರಭಿಗೆ ಎಣ್ಣೆ ಹೊಡೆದ ಮತ್ತಿನಲ್ಲಿ ಹೇಳಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಹೇಳಿರ್ತಾನೆ, ಅಂದ್ರೆ ನಿಮ್ ತಾಯಿಯನ್ನ ಕೊಲೆ ಮಾಡಿದ್ರೆ ನಮ್ಗೆ ಆರಾಮಾಗಿರ್ಬೋದು, ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತೇಳಿ ಆತ ಪಾರ್ಟಿಯಲ್ಲಿ ಸ್ಕೆಚ್ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಿಥುನ್ ಮ್ಯಾಥ್ಯೂ ಅಂತ ಇರ್ತಾನೆ, ಆತನಿಗೂ ಮತ್ತೆ ಸುರಭಿಯ ತಾಯಿಗೂ ಕೂಡ ಒಂದು ಅನುಬಂಧ ಇರುತ್ತೆ. ಆಕೆಯು ಕೂಡ ನನ್ನ ತಾಯಿ ಅಂತೇಳಿ ಮಿಥುನ್ ಮ್ಯಾಥ್ಯೂ ತಿಳ್ಕೊಂಡಿರ್ತಾನೆ. ನನ್ಗೆ ಕೂಡ ಆಕೆ ತಾಯಿ ತರ, ಆಕೆಯ ಕೊಲೆ ಬಗ್ಗೆ ನೀನ್ ಮಾತನಾಡ್ತೀಯ ಅಂತೇಳಿ ಆಕೆಗೆ ಅವನಿಗೆ ಅಂದ್ರೆ ಸಂಚಿತನಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯಾಗಿ ಈಕೆ ಕೂಡ ಸುರಭಿ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾಳೆ. ನನ್ನ ತಾಯಿಗೆ ಕೊಲೆ ಮಾಡೋದಕ್ಕೆ ಯಾಕೆ ಈ ರೀತಿಯಾಗಿ ಪ್ಲಾನ್ ಮಾಡೋದಕ್ಕೆ ಮುಂದಾಗ್ತೀಯ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಜೊತೆಗೆ ಒಂದು ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದಂತ ಸಂಚಿತ್ ಅಲಿ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡಿರ್ತಾನೆ. ಆತನ ಮನೆಯಲ್ಲಿ ಒಂದು ಏರ್ ಗನ್ ಅನ್ನ ಇಟ್ಕೊಂಡಿರ್ತಾನೆ. ಆ ಒಂದು ಏರ್ ಗನ್ ನಿಂದ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗಿರ್ತಾನೆ. ಅಲ್ಲಿ ಮಿಥುನ್ ಮ್ಯಾಥ್ಯೂ ಕಣ್ಣಿಗೆ ಏರ್ ಗನ್ ನಿಂದ ಹಲ್ಲೆ ಮಾಡಿ ಆತನ ಕಣ್ಣಿಗೂ ಕೂಡ ರಕ್ತ ಬರುವ ಹಾಗೆ ಹೊಡೆದಿರ್ತಾನೆ. ಅದಾದ್ಮೇಲೆ ಸುರಭಿಯ ಮೇಲೂ ಕೂಡ ಮನೆ ಬಂದಂತೆ ಆತ ಹಲ್ಲೆ ಮಾಡಿ ಆಕೆಯನ್ನು ಕೂಡ ಒದೆಯೋದಾಗಿರ್ಬೋದು, ಆಕೆ ಕಿವಿಗೆ ಹಲ್ಲೆ ಮಾಡೋದಾಗಿರ್ಬೋದು, ಜೊತೆಗೆ ಆಕೆಯ ಮೇಲೂ ಕೂಡ ಏರ್ ಗನ್ ಅನ್ನ ಬಳಸೋದಕ್ಕೆ ಆರೋಪಿತ ಸಂಚಿತ್ ಅಲಿ ಮುಂದಾಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಭಯದಿಂದ ಆಕೆ 112 ಪೊಲೀಸರಿಗೆ ಕರೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅದಾದ್ಮೇಲೆ ಪೊಲೀಸರು ಬಂದು ಆತನ ಅರೆಸ್ಟ್ ಮಾಡಿರ್ತಾರೆ. ಆಕೆ ದೂರಿನಲ್ಲಿ ಎಲ್ಲೋ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾಳೆ. ಅಂದ್ರೆ ಈ ರೀತಿಯಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ, ಈ ರೀತಿಯಾಗಿ ನನ್ನ ತಾಯಿ ಕೊಲೆಗೆ ಕೂಡ ಸ್ಕೆಚ್ ಹಾಕಿದ ಅಂತೇಳಿ ಆಕೆ ದೂರನ್ನ ನೀಡುವಂತ ಕೆಲಸವನ್ನು ಮಾಡಿದ್ಲು. ಆ ಒಂದು ದೂರಿನ ಮೇರೆಗೆ ಅವತ್ತು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ 2 ತಿಂಗಳ ಕಾಲ ಜೈಲಿಗೆ ಕಳಿಸಿದ್ರು. ಅದಾದ್ಮೇಲೆ ಜೈಲಿನಿಂದ ಬೇಲ್ನಿಂದ ಹೊರಗಡೆ ಬಂದಾತ ಮತ್ತೆ 1 ದಿನಗಳ ಕಾಲ ಆಕೆಯ ಸಂಪರ್ಕಕ್ಕೆ ಬಂದಿದ್ದ. ಅದಾದ್ಮೇಲೂ ಕೂಡ ಒಂದಷ್ಟು ಪ್ರಕರಣಗಳು ಕೂಡ ಆತನ ವಿರುದ್ಧ ದಾಖಲಾಗಿತ್ತು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಆ ಒಂದು ಮರ್ಡರ್ ಆಗಿರುವಂತಹ ಒಂದು ಸ್ಪಾಟ್ ನಲ್ಲಿ ಈಗಾಗಲೇ ಒಂದು ಡೈರಿ ಕೂಡ ಸಿಕ್ಕಿದೆ. ಆ ಒಂದು ಡೈರಿನಲ್ಲಿ ಏನೆಲ್ಲ ಅಂಶಗಳಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ತನಿಖೆಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್.